ಸೊ ಇವತ್ತಿನ ಕ್ಲಾಸಲ್ಲಿ ನಾವೇನ್ ಕಲಿತೀವಿ ಅಂತ ಹೇಳಿದ್ರೆ, ಇಂಗ್ಲಿಷಲ್ಲಿ ನಾವು ಅನ್ಕೊಂಡಂಗೆ ಕೆಲವು ಅಕ್ಷರಗಳ ಉಚ್ಚಾರಣೆ ಇರೋದಿಲ್ಲ. ಎಸ್ಪೆಷಲಿ ಕಾಂಬಿನೇಷನ್ಸ್ ಅಂದ್ರೆ ವಾವೆಲ್ ಕಾಂಬಿನೇಷನ್ಸ್. ಈಗ AEIOU ಅಂತ ಇರೋದು AEIO ಅಂತ ಆಗ್ಬೋದು, ಅಥವಾ AEIOU ಅಂತ ಆಗ್ಬೋದು. ಅಕ್ಷರಗಳು ಒಂದೇ ಇರುತ್ತೆ, ಆದ್ರೆ ಸ್ಪೆಲ್ಲಿಂಗ್ ಉಚ್ಚಾರಣೆ ಬೇರೆ ಇರುತ್ತೆ. ಅದು ಕಾಂಬಿನೇಷನ್ ಬಂದಾಗ, ಒಂದೊಂದು ಅಕ್ಷರಗಳು ಬಂದಾಗಲ್ಲ, ಬೇರೆ ಅಕ್ಷರಗಳ ಜೊತೆ ಸೇರಿದಾಗ ಏನಾಗುತ್ತೆ, ಅದರ ಉಚ್ಚಾರಣೆ ಇನ್ನೂ ವಿಚಿತ್ರವಾಗಿರುತ್ತೆ. ಅದು ನಮಗೆ ಬಹಳ ಕನ್ಫ್ಯೂಸ್ ಆಗುತ್ತೆ. ಸೊ ಈಗ ಅದನ್ನ ನಾವು ಯಾವ ತರ ಐಡೆಂಟಿಫೈ ಮಾಡೋದು, ಅದು ನೆನ್ಪಿಟ್ಕೊಳ್ಳೋದು ವಿಷಯ ಬಿಡಿ. ನೆನ್ಪಿಟ್ಕೊಳ್ಳೋದು ಪದೇ ಪದೇ ಓದೋದ್ರಿಂದ ನಮಗೆ ಅದು ನೆನಪಲ್ಲಿ ಇರುತ್ತೆ ಆಟೋಮೆಟಿಕ್ ಆಗಿ. ಬಟ್ ಐಡೆಂಟಿಫೈ ಮಾಡೋದು ಹೇಗೆ, ಗುರುತಿಸೋದು ಹೇಗೆ, ಫಸ್ಟ್ ಕರೆಕ್ಟಾಗಿ ಗುರುತಿಸೋಕೆ ನಮಗೆ ಗೊತ್ತಾದ್ರೆ ಆಮೇಲೆ ರೀಡಿಂಗ್ ಅಂಡ್ ರೈಟಿಂಗ್ ನಮಗೆ ತುಂಬಾ ಈಸಿ ಆಗುತ್ತೆ. ಓಕೆ, ಸೊ ಅದಕ್ಕೆ ನಾನು ನಿಮಗೆ ಸ್ಪೆಲ್ಲಿಂಗ್ ಪ್ಯಾಟರ್ನ್ ಫಸ್ಟ್ ನೋಡಿ. ಇದು ಎರಡು ತರ ಇರುತ್ತೆ. ಸ್ಪೆಲ್ಲಿಂಗ್ ಒಂದೇ ತರ ಇರುತ್ತೆ, ಉಚ್ಚಾರಣೆ ಬೇರೆ ಬೇರೆ ತರ ಇರುತ್ತೆ. ಇನ್ನೊಂದು ಕ್ಯಾಟಗರಿ ಏನು ಅಂತ ಹೇಳಿದ್ರೆ, ಉಚ್ಚಾರಣೆ ಬೇರೆ ಬೇರೆ ತರ ಅಲ್ಲ, ಉಚ್ಚಾರಣೆ ಒಂದೇ ಇರುತ್ತೆ, ಸ್ಪೆಲ್ಲಿಂಗ್ ಬೇರೆ ಬೇರೆ ತರ ಇರುತ್ತೆ. ಅದೆರಡೂ ನೋಡೋಣ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲಿಷ್ ಕಲಿಯೋಣ ಚಾನಲ್ಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ನೀವು ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿದ್ರೆ ಸಾಕು, ಯು ಕ್ಯಾನ್ ಲರ್ನ್ ಇಂಗ್ಲಿಷ್. ಸ್ನೇಹಿತರೆ, ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ. ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಅನ್ನು ಕೊಟ್ಬಿಡಿ. ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ನಿಮಗೆ ಏನಾದರೂ ಸಂಶಯಗಳು, ಡೌಟ್ಸ್ ಏನಾದರೂ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಬಹುದು. ರೈಟ್, ಸೊ ವಿದೌಟ್ ಎನಿ ಫರ್ದರ್ ಡು ಲೆಟ್ಸ್ ಡೈವ್ ಇಂಟು ದ ವಿಡಿಯೋ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ ಇಂದಾನೆ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸ ಹೋಗೋರು ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ, ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಇಂಗ್ಲಿಷಲ್ಲಿ ಒನ್ ಆಫ್ ದ ಮೋಸ್ಟ್ ಕನ್ಫ್ಯೂಸಿಂಗ್ ಸ್ಪೆಲ್ಲಿಂಗ್ ಕಾಂಬಿನೇಷನ್ ಇದು. ಓಕೆ, ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಏನು ನೋಡ್ತಾ ಇದ್ದೀವಿ, ಸ್ಪೆಲ್ಲಿಂಗ್ ಪ್ಯಾಟರ್ನ್ಸ್. ಸ್ಪೆಲ್ಲಿಂಗ್ ಪ್ಯಾಟರ್ನ್ಸ್ ಅಂದ್ರೆ ಏನು? ಸ್ಪೆಲ್ಲಿಂಗ್ ಒಂದೇ ಇರುತ್ತೆ. ಸೊ ಪ್ಯಾಟರ್ನ್ ಅಂದರೆ ಬೇರೆ ಬೇರೆ ಥರ ಸ್ಪೆಲ್ಲಿಂಗ್ ಇರೋದನ್ನ ಒಂದೇ ಥರ ಉಚ್ಚಾರಣೆ ಮಾಡೋದು ಬೇರೆದು, ಅದು ಬೇರೆ ಸ್ಪೆಲ್ಲಿಂಗ್ ಪ್ಯಾಟರ್ನ್. ಈಗ ಸೇಮ್ ಸ್ಪೆಲ್ಲಿಂಗ್, ಡಿಫ್ರೆಂಟ್ ಸೌಂಡ್ಸ್, ಬೇರೆ ಥರ ಉಚ್ಚಾರಣೆ ಮಾಡಬೇಕು. ಸೊ ಇದನ್ನು ನಾವು ಈ ಕ್ಲಾಸಲ್ಲಿ ನೋಡ್ತಾ ಇದ್ದೀವಿ. ಸೊ ಇವಾಗ ಇದು ಇಂಗ್ಲೀಷಲ್ಲಿ ಒನ್ ಆಫ್ ದಿ ಮೋಸ್ಟ್ ಕನ್ಫ್ಯೂಸಿಂಗ್ ವಾವೆಲ್ ಕಾಂಬಿನೇಷನ್. ಬಹಳ ಕನ್ಫ್ಯೂಸ್ ಆಗುವಂಥದ್ದು ಇದು. ಬಟ್ ಅದನ್ನು ಕರೆಕ್ಟಾಗಿ ನಾನು ಹೇಳಿದ್ನಲ್ಲ, ಕಡಿಮೆ ಪದಗಳು ಯಾವುದಿದ್ದಾವೆ ಅದನ್ನು ನಾವು ಪ್ರಾಕ್ಟೀಸ್ ಮಾಡಿದ್ರೆ ಸಾಕು. ಜಾಸ್ತಿ ಪದಗಳು ಹಿಂಗೆ ಬರುತ್ತೆ ಅಂತ ನಮಗೆ ಐಡಿಯಾ ಇರುತ್ತೆ. ಓಕೆ, ಸೊ ಇದರಲ್ಲಿ ಈಗ EA ಇದನ್ನು ಆಲ್ರೆಡಿ ಹೇಳಿದ್ದೀನಿ ಒಂದ್ಸಲ, ಬಟ್ ಬೇರೆ ಥರ ಹೇಳಿದ್ದೀನಿ ನಿಮಗೆ. EA ಅಂತ ಬಂದಾಗ, ಓಕೆ, ಸೊ EA ಅಂತ ಬಂದಾಗ ಒಂದೇ ಥರ ಸೌಂಡ್ ಬರೋದಿಲ್ಲ. EA ಅಂತ ಬಂದಾಗ E ಅಂತ ಬರ್ಬೋದು, EA ಅಂತ ಬಂದಾಗ ನಿಮಗೆ A ಅಂತ ಬರ್ಬೋದು, ಇಯರ್ ಅಂತ ಬರ್ಬೋದು, ಅಂತ ಬರ್ಬೋದು, A ಅಂತ ಬರ್ಬೋದು, ಎ ಅಂತ ಬರ್ಬೋದು, ಅಥವಾ ಇನ್ನೂ ಸುಮಾರು ಒಂದು ಸಣ್ಣ ಪುಟ್ಟ ಚೇಂಜಸ್ ಇದೆ. ಓಕೆ, ಆದರೆ ನಾವೇನು ಮಾಡಬೇಕು, ನಿಮಗೆ ಬಹಳ ವರ್ಡ್ಸ್ ಇರೋದು ಯಾವುದು, ತುಂಬ ಪದಗಳು ಬರುವಂಥದ್ದು EA ಬಂದಾಗ E ಅಂತ ಬರೋ ಪದಗಳು ಸುಮಾರಿದ್ದಾವೆ. ನಾನಿಲ್ಲಿ ಇದರಲ್ಲೇ ನಿಮಗೆ ತೋರಿಸ್ತೀನಿ ನೋಡಿ. EA ಬಂದಾಗ ಸ್ವಲ್ಪ ಪದಗಳು ಬರೋದು A ಸೌಂಡಲ್ಲಿ ಬರುವಂಥ ಪದಗಳು ಒಂದಷ್ಟಿದ್ದಾವೆ. ಇಯರ್ ಅಂತ ಬರೋದು ಸ್ವಲ್ಪ ಕಡಿಮೆ ಇದೆ, ಇದಕ್ಕಿಂತ ಇದು ಕಡಿಮೆ ಇದೆ. ಅಂತ ಬರೋದು ಇದಕ್ಕಿಂತ ಇದು ಕಡಿಮೆ ಇದೆ. ಓಕೆ, ಸ್ವಲ್ಪ ಆ ಕಡೆ ಹೆಚ್ಚು ಕಡಿಮೆ ಇರ್ಬೋದು. ಏರ್ ಅಂತ ಬರೋದು ಇದಕ್ಕಿಂತ ಇದು ಕಡಿಮೆ ಇದೆ ನೋಡಿ. ಇದಿಷ್ಟೇ ಇರೋದು, ಇದಿಷ್ಟಿದೆ. ಓಕೆ, ಸೊ ಇದಿಷ್ಟೇ ಇರೋದು, ಇದಕ್ಕಿಂತ ಜಾಸ್ತಿ ಇದೆ ಅಲ್ವಾ. ಈಗ ನೋಡಿ, ಇದಿಷ್ಟೇ ಇರೋದು, ಇದು ಇದಕ್ಕಿಂತ ಜಾಸ್ತಿ ಇದೆ. ಅಂದರೆ ಇಯರ್ ಎ, ಇಲ್ಲಿ E ಅಂತಿದೆ, E ಅಂತ ಹೇಳ್ತೀವಿ ನಾವು. ಅದು ಇದಕ್ಕಿಂತ ಇದು ಜಾಸ್ತಿ ಇದೆ ತಾನೆ. ಇದರ ಅರ್ಥ ಏನು? ಈ ಜಾಸ್ತಿ ಏನಿದೆ ಇದನ್ನು ಬಿಟ್ಬಿಡೋಣ, ಇದು ತಲೆ ಕೆಡಿಸ್ಕೊಳ್ಳೋದು ಬೇಡ. ಜಾಸ್ತಿ ಬರೋದು ಯಾವಾಗಲೂ E ಅಂತಲೇ ಇರುತ್ತೆ. ನಾವು ಫೋಕಸ್ ಮಾಡಬೇಕಾಗಿರೋದು ಕಡಿಮೆ ಇರೋ ವರ್ಡ್ಸು. ಇದರಲ್ಲಿ ಏನು ಸೌಂಡ್ ಬರುತ್ತೆ? A. ಓಕೆ, ಸೊ ಇದರಲ್ಲಿ A ಅಂದರೆ ಇದರಲ್ಲಿ
ನಾವು ಇದು ನಾನು ಸೈಲೆಂಟ್ ಎ ಅಲ್ಲೇ ಕೆಲವು ಸೈಲೆಂಟ್ ಎ ಅಂತ ನಾನು ಹೇಳಿದ್ದೀನಲ್ವಾ, ಆ ಸೈಲೆಂಟ್ ಎ ಅಲ್ಲಿ ನಿಮಗೆ ಒಂದಷ್ಟು ವರ್ಡ್ಸ್ ಹೇಳಿದ್ದೀನಿ. ಇಲ್ಲಿ ಎ ಸೈಲೆಂಟ್ ಆಗುತ್ತೆ ಅಂತ ನಾನು ಅನ್ಕೊಳ್ಳಿ. ಆ್ಯಕ್ಚುಲಿ ಇದು ಭಾಷಾ ಪಂಡಿತರು ಲಿಂಗ್ವಿಸ್ಟಿಕ್ಸ್ ಯಾರು ಒಪ್ಕೊಳ್ಳೋದಿಲ್ಲ. ನಾನು ಅದನ್ನು ನನಗೆ ಸೈಲೆಂಟ್ ಅಂದಂಗೆ ಅನಿಸುತ್ತದು, ಹಾಗಾಗಿ ನಾನು ಹಾಗೆ ಹೇಳ್ತೀನಿ. ನಾವು ಹಾಗೆ ತಿಳ್ಕೊಳ್ಳೋದು ಒಳ್ಳೆಯದು. ಇಲ್ಲಿ ಅ ಹೆಡ್ ಎ ಸೈಲೆಂಟ್ ಅಂತ ಅಂದ್ಕೊಂಡು ಅ ಹೆಡ್. ಇನ್ನೊಂದು ನಿಮಗೆ ಕೊನೆಯಲ್ಲಿ ಡಿ ಇ ಎ ಡಿ ಪ್ಯಾಟರ್ನ್ ಬಂದಾಗ ಆಲ್ಮೋಸ್ಟ್ ಅದು ಎಡ್ ಅಂತಲೇ ಇರುತ್ತೆ, ಎಕ್ಸೆಪ್ಟ್ ಸಮ್ ವರ್ಡ್ಸ್, ಬೀಡ್, ಆಮೇಲೆ ಇನ್ನೊಂದೆರಡು ವರ್ಡ್ಸ್ ಎಕ್ಸೆಪ್ಟ್ ಇ ಎ ಡಿ ಕಾಂಬಿನೇಷನ್ಸ್ ಬಂದಾಗ ನಾನು ಅದು ನಿಮಗೆ ಸೈಲೆಂಟ್ ಲೆಟರ್ ಸಲ ನಾನು ನಿಮಗೆ ಹೇಳಿದ್ದೀನಿ. ಆಮೇಲೆ ಇ ಎ ಡಿ EALTH ಈ ಥರ ಬಂದರೆ ಎ ಅಂತಲೇ ಬರುತ್ತೆ. ಸೊ ಈ ವರ್ಡ್ಸನ್ನ ಒಂದಷ್ಟು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಮಗದು ಪ್ರಾಕ್ಟೀಸ್ ಆದಂಗೂ ಆಗುತ್ತೆ. ಆಮೇಲೆ ಇಲ್ಲಿ ನಾವು ಎ ಅಂತಲೇ ಹೇಳಬೇಕು, ಇ ಅಂತ ಹೇಳಬಾರ್ದು ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಅಗೇನ್ ಇಲ್ಲಿ ಬಂದಾಗ ಏನಾಗುತ್ತೆ, ಆರ್ ಇದೆ ಕೊನೆಯಲ್ಲಿ. ಆರ್ ಇದ್ದಾಗ ನಿಮಗೆ ಪಕ್ಕದಲ್ಲಿರೋ ಮೊಬೈಲ್ನ ಅದೇ ಕಂಟ್ರೋಲ್ ಮಾಡುತ್ತೆ ಅಂತ ಹೇಳಿದ್ದೆ. ಸೊ ಇಲ್ಲಿ ಇದು ಗಿಯರ್, ಹಿಯರ್, ಶಿಯರ್, ರಿಯರ್, ನಿಯರ್, ಕ್ಲಿಯರ್. ಇಲ್ಲಿ ಏನಾಗುತ್ತೆ, ಇಯರ್. ಓಕೆ, ಬಹಳ ಕಡಿಮೆ ವರ್ಡ್ಸ್ ಇದೆ ಇದರಲ್ಲಿ, ಅದನ್ನು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಸಾಕು. ನೆಕ್ಸ್ಟು EAR ಮಧ್ಯದಲ್ಲಿ ಬರ್ತಾ ಇದೆ. EAR ಮಧ್ಯದಲ್ಲಿ ಬಂದಾಗ ಈ ಥರ ವರ್ಡ್ಸ್, ಇದನ್ನು ನಾನು ಮೊದಲು ಹೇಳಿದ್ದೀನಿ ನಿಮಗೆ, ಪರ್ಲ್, ಅರ್ತ್, ಅರ್ನ್, ಸರ್ಚ್, ಹರ್ಡ್. ಸೊ ಇವೆಲ್ಲ ಇದೆ, EAR ಇದೆ, ಆದರೆ ಮಧ್ಯದಲ್ಲಿದೆ. EAR ಕೊನೆಯಲ್ಲಿದ್ದರೆ ಏನಾಗುತ್ತೆ, EAR ಕೊನೆಯಲ್ಲಿದ್ದರೆ ಈ ಥರ ನಿಯರ್, ಇಯರ್ ಅಂತ ಬರುತ್ತೆ, ರಿಯರ್. ಬಟ್ ಇಲ್ಲಿ EAR ಏನಾಗಿದೆ, ಮಧ್ಯದಲ್ಲಿ ಸಿಗಾಕೊಂಡಿದೆ, ಸ್ಟಾರ್ಟಿಂಗಲ್ಲೂ ಇಲ್ಲ ಕೊನೆಯಲ್ಲೂ ಇಲ್ಲ. ಸೊ ಮಧ್ಯದಲ್ಲಿ ಇಲ್ಲಿ ಹೆಚ್ ಇದೆ, ಇಲ್ಲಿ ಡಿ ಇದೆ. ಇವೆರಡನ್ನ ತೆಗೆದ್ರೆ, ಇವೆರಡು ಅಕ್ಷರನ ತೆಗೆದ್ರೆ EARನ ನಾವು ಏನಂತ ಓದ್ತೀವಿ, ಇಯರ್. ಬಟ್ ಇವೆರಡು ಅಕ್ಷರ ಇದು ಒಂದು ತೆಗೆದ್ರೆ ನಾನು ಇದನ್ನ ಹೆಂಗೆ ಓದ್ತೀವಿ, ಹಿಯರ್. ಆದರೆ ಇಲ್ಲಿ ಡಿ ಇರೋದ್ರಿಂದ ಈ ಆರ್ ಕಂಟ್ರೋಲ್ ಬಿಟ್ಟು ಹೋಗುತ್ತೆ, ಹರ್ಡ್ ಅಂತ ಹೇಳಬೇಕು. ಓಕೆ, ಸೊ ಇದನ್ನು ನೋಡಿ, ಇಲ್ಲಿ ಎಲ್ ಮತ್ತು ಎನ್ ತೆಗೀರಿ, ಇಯರ್. ಎಲ್ ಹಾಕಿದಾಗ ಲಿಯರ್, ಆ್ಯಕ್ಚುಲಿ ಎಲ್ ಹಾಕಿದಾಗ ಲಿಯರ್, ಎನ್ ಹಾಕಿದಾಗ ಲಿಯರ್ನ್ ಅಲ್ಲ, ಲರ್ನ್. ಓಕೆ, ಸೊ ನಾವು ಈ ಥರ ನಾವು ಅಪ್ರೋಚ್ ಮಾಡಬೇಕು ಆ ವರ್ಡ್ಸನ್ನು. ಯಾವ ವರ್ಡ್ಸಲ್ಲಿ ಏನು ಪ್ಯಾಟರ್ನ್ ಇದೆ, ಎಲ್ಲಿ ಬಂದಾಗ ಅದು ಬೇರೆ ಥರ ಸೌಂಡು ಆಗುತ್ತೆ ಅನ್ನೋದು ನೋಡಬೇಕು. ಈಗ ಇಲ್ಲೊಂದು ನೋಡಿ, ಇದು 4 ಎಷ್ಟಿದೆ, 3, 2, 5. ಈಗ 5 ಪದ ಇರೋದು, 5 ಪದದಲ್ಲಿ ಕೊನೆಯಲ್ಲಿ ನಾನು ಹೇಳಿದೆ ERA ಬಂದಾಗ ಇಯರ್ ಆಗುತ್ತೆ. ಬಟ್ ಈ 5 ಪದದನ್ನು ಬಿಟ್ಟು ಹಂಗೂ ಹೇಳಬೇಕು. ಈಗ ಈ 5 ಪದದಲ್ಲಿ ಇದು ಫೇರ್, ಬೇರ್, ಟೇರ್, ವೇರ್, ಸ್ವೇರ್, ಏರ್ ಅಂತ ಬರ್ತಾ ಇದೆಯಾ. EA ಇದೆ ಅಲ್ಲಿ, EAR ಇದೆ, ಆದರೂ ಆರ್ಗೆ ಈ ಇಯರ್ ಅಂತ ಹೇಳೋ ಕಂಟ್ರೋಲ್ ಮಾಡೋ ಅಲ್ಲಿ ಇದಿರೋದಿಲ್ಲ. ಈ 5 ಪದದಲ್ಲಿ ನಾವು ಏರ್ ಅಂತ ಹೇಳ್ತೀವಿ, ಬೇರ್, ಫೇರ್, ಟೇರ್, ವೇರ್, ಸ್ವೇರ್. ಹಾಗಾದರೆ ನೀವು ಕೇಳ್ಬೋದು, ಸರ್ ಹಾಗಾದರೆ ಏರ್ ಅಂತ ಬಂದರೆ EARA ಬರಿಬೇಕಾ? ಇಲ್ಲ, ಅದು ಪಾಠನೇ ಬೇರೆ. ಏರ್ ಅಂತ ಬಂದರೆ EAR ಬರಿಬೋದು, ಅಥವಾ AIR ಬರಿಬೋದು, ಅಥವಾ ARE ಬರಿಬೋದು. ಅದು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಹೇಳ್ಕೊಡ್ತೀನಿ ನಿಮಗೆ. ಸೊ ಅಕ್ಷರಗಳು ಒಂದೇ ಇದೆ ಇಲ್ಲಿ, ಈ ಪಾಠದಲ್ಲಿ